ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಲಕ್ಕಿ ಅಂತ. ನಮ್ಮದು ಲಕ್ಕಿ ಟಾಕೀಸ್ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೊಂದು ಸಣ್ಣ ಇಂಟರ್ವ್ಯೂ ಕೊಡ್ತೀರಾ ಸರ್? ಆಗಲಿ ತೊಗೊಳ್ಳಿ, ಕೊಡೋಣ. ಸರ್, ಈಗ ಅದೇ ಪ್ರಸ್ತುತ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ರೀಸೆಂಟಾಗಿ ಯಾವ ಕನ್ನಡ ಸಿನಿಮಾ ನೋಡಿದ್ರಿ ನೀವು? ರೀಸೆಂಟಾಗಿ ಅಂದರೆ ಇದು ಗಣೇಶ್ ಅವ್ರದ್ದು ನೋಡಿದೆ, ಕೃಷ್ಣಪ್ಪಣೆಯ ಸಖಿ. ತುಂಬ ಚೆನ್ನಾಗಿದೆ, ಒಳ್ಳೆ ಕಾಮಿಡಿ ಇತ್ತು, ಫ್ಯಾಮಿಲಿ ಎಂಟರ್ಟೈನರು ಚೆನ್ನಾಗಿದೆ. ಹಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಭೀಮಾ ಮಾಸ್ ಆಡಿಯನ್ಸ್ಗೆ ತುಂಬ ಚೆನ್ನಾಗಿದೆ ಫಿಲಮ್ ಅಂತ. ಪರವಾಗಿಲ್ಲ, ಕನ್ನಡ ಸಿನಿಮಾ ಈಗ ಮತ್ತೆ ಚೆನ್ನಾಗಿ ಬರ್ತಾ ಇದ್ದಾವೆ. ಆದ್ರೂ ಹೀರೋಗಳು ದೊಡ್ಡ ಸ್ಟಾರ್ಗಳು ಈ ಪ್ಯಾನ್ ಇಂಡಿಯಾ ಅಂತೆಲ್ಲ ಬಿಟ್ಬಿಟ್ಟು ನಾರ್ಮಲ್ ಫ್ಯಾಮಿಲಿ ಆಡಿಯನ್ಸ್ಗೆ ಸಿನಿಮಾಗಳು ಮಾಡ್ಕೊಂಡು ಹೋದರೆ ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಿ ಸಾಕು, ಪರವಾಗಿಲ್ಲ. ಹಬ್ಬ ಇದು ಅಂತ ಬಂದಾಗ ಒಂದು ಒಳ್ಳೆ ಚೆನ್ನಾಗಿರೋ ಸಿನಿಮಾ ಅಂದರೆ ಮನೆ ಮಂದಿ ಎಲ್ಲ ಹೋಗಿ ಕೂತ್ಕೊಂಡು ನೋಡ್ಬೋದು, ಚೆನ್ನಾಗಿರುತ್ತೆ. ಒಂದು ಇದು ಎಂಟರ್ಟೈನ್ಮೆಂಟು ಸಿಗುತ್ತೆ. ಏನಾಗ್ಬಿಟ್ಟಿದೆ ಅಂದರೆ ಬರೀ ಪ್ಯಾನ್ ಇಂಡಿಯಾ ಅಂದ್ಕೊಂಡು ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ. ಜನಗಳಿಗೆ ಸಿನಿಮಾ ಥಿಯೇಟ್ರಿಗೆ ಬರೋ ಆಸಕ್ತಿನೇ ಹೊಂಟೋಗಿದೆ. ಅದು ಅಲ್ಲದೆ ಈ OTTಗಳು, ಸೀರಿಯಲ್ಗಳು, ವೆಬ್ ಸೀರೀಸ್ ಅಂತ ಟಿ ವಿಲೇ ಎಲ್ಲ ಬಂದ್ಬಿಡತ್ತೆ. ಸೊ ಹಾಗಾಗಿ ಥಿಯೇಟ್ರಿಗೆ ಜನ ಬರೋಕ್ಕೆ ಯೋಚನೆ ಮಾಡ್ತಾರೆ. ಒಳ್ಳೆ ಸಿನಿಮಾಗಳು ಬಂದರೆ ಖಂಡಿತ ಆಡಿಯನ್ಸ್ ಯಾವತ್ತೂ ಮಿಸ್ ಮಾಡಲ್ಲ, ಬಂದು ನೋಡ್ತಾರೆ. ಅದೇ ನನ್ನ ಅಭಿಪ್ರಾಯ, ಅಷ್ಟೇ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಸರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ. ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ನ ಹೆಸರು ಲಕ್ಕಿ ಅಂತ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಲಕ್ಕಿ ಟಾಕೀಸ್ ಅಂತ. ಹೇಳಿ. ಒಂದು ಸಣ್ಣ ಇಂಟರ್ವ್ಯೂ ತೊಗೋಬೋದಾ? ಹೇಳಿ ಸರ್. ಪ್ರಸ್ತುತ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನೀವು ಏನು ಹೇಳ್ತೀರಾ? ನಿಮ್ಮ ಒಪಿನಿಯನ್ ಏನು? ರೀಸೆಂಟಾಗಿ ಯಾವ ಕನ್ನಡ ಸಿನಿಮಾ ನೋಡಿದ್ರಿ ಸರ್? ಥಿಯೇಟ್ರಿಗೆಲ್ಲ ಯಾರು ಹೋಗಿ ಫಿಲಮ್ ನೋಡ್ತಾರೆ ರೀ? ಒಂದು ಟಿಕೆಟ್ 200-300 ರೂಪಾಯಿ ಇರುತ್ತೆ. ನಮ್ಮ ಮನೆಯವೋ ಎಲ್ಲ ಮಾಲ್ಗೆ ಹೋಗಬೇಕು ಅಂತವೆ. ಆ ಮಾಲಲ್ಲೂ 400 ರೂಪಾಯಿ ಟಿಕೆಟ್ ಇದ್ದರೆ 800 ರೂಪಾಯಿ ಪಾಪ್ಕಾರ್ನ್ ಇರುತ್ತೆ. ಮನೆ ಮಂದಿ ಎಲ್ಲ ಹೋದರೆ ಸುಮ್ಮನೆ 2000-3000 ರೂಪಾಯಿ ಖರ್ಚಾಗುತ್ತೆ. 3 ಅವರ್ ಎಂಥ ಮೂವಿ ಅದನ್ನು 28 ದಿನಕ್ಕೆ OTTಲೇ ಬರತ್ತೆ ರೀ. ನಾವ್ಯಾಕೆ ಥಿಯೇಟ್ರಿಗೆ ಹೋಗಬೇಕು? ಸುಮ್ಮನೆ ಟೈಮು ವೇಸ್ಟು, ದುಡ್ಡು ವೇಸ್ಟು. ಥ್ಯಾಂಕ್ ಯು ಸರ್. ಓಕೆ. ನಿಮ್ಮ ಚಾನಲ್ ಯಾವ್ದು ರೀ? ಲಕ್ಕಿ ಟಾಕೀಸ್. ಆಯ್ತು, ಸಬ್ಸ್ಕ್ರೈಬ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ನ ಹೆಸರು ಲಕ್ಕಿ ಅಂತ. ನಮ್ಮೊಂದು ಲಕ್ಕಿ ಟಾಕೀಸ್ ಯೂಟ್ಯೂಬ್ ಚಾನಲ್ ಇದೆ, ಒಂದು ಸಣ್ಣ ಇಂಟರ್ವ್ಯೂ ತೊಗೋಬೋದಾ? ತಗೋಬೋದು. ಸರ್, ಪ್ರಸ್ತುತ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ರೀಸೆಂಟಾಗಿ ಯಾವ ಕನ್ನಡ ಸಿನಿಮಾ ನೋಡಿದ್ರಿ? ಸರ್, ರೀಸೆಂಟ್ಲಿ ಲಾಫಿಂಗ್ ಬುದ್ಧ ಮೂವಿ ನೋಡಿದೆ. ತುಂಬ ಅದ್ಭುತವಾಗಿ ಬಂದಿದೆ, ಒಳ್ಳೆ ಕಾಮಿಡಿ ಇದೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ನೋಡ್ಬೋದು. ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳೆಲ್ಲ ತುಂಬ ಅದ್ಭುತವಾಗಿ ಬರ್ತಿದ್ದಾವೆ. ಒಳ್ಳೆ ಕಂಟೆಂಟ್ ಇದೆ, ಮತ್ತು ಒಳ್ಳೆ ಸ್ಕ್ರಿಪ್ಟ್ ಕೂಡ ಇದೆ, ಮತ್ತು ಒಳ್ಳೆ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮ ಎಲ್ಲ ಕನ್ನಡ ಮೂವಿಗಳನ್ನು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗ್ಬಿಟ್ಟು ಥಿಯೇಟ್ರಲ್ಲೇ ನೋಡ್ಬೇಕಂತೇಳಿ ರಿಕ್ವೆಸ್ಟ್ ಮಾಡ್ತೀವಿ. ಮತ್ತು ಕನ್ನಡನ ಉಳಿಸಿ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಓಕೆ ಸರ್, ಮರಿದೆ ನಮ್ಮ ಲಕ್ಕಿ ಟಾಕೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸರಿ ಸರ್, ಆಯಿತು, ಮಾಡೋಣ. ಥ್ಯಾಂಕ್ ಯು ಸರ್. ಓಕೆ ಸರ್.